ಹಾಯ್ ವೀಕ್ಷಕರೇ, ಶ್ರೀ ಮಾತ್ರೆ ನಮ್ಮ ಪ್ಯೂರ್ ಹೋಮ್ ಮೇಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ರುಚಿಕರ ಮತ್ತು ಗರಿಗರಿಯಾದಂತ ಸಿಹಿ ಕರ್ಜಿಕಾಯಿ ಯಾವ ರೀತಿ ಮಾಡಬೇಕೆಂಬುದು ಸಂಪೂರ್ಣ ವಿಡಿಯೋ ನೋಡಿ. ಬೆಲ್ಲ, ಚಿರೋಟಿ ರವೆ, ಮೈದಾ ಹಿಟ್ಟು, ಶೇಂಗಾ, ಒಣ ಕೊಬ್ಬರಿ, ಸೋಂಪು, ಏಲಕ್ಕಿ, ಒಣಶುಂಠಿ, ಸಕ್ಕರೆ. ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ತೆಗೆದುಕೊಳ್ಳಬಹುದು. ನಾನು ಎರಡನ್ನೂ ಮಾಡಿ ತೋರಿಸ್ತೇನೆ ಯಾವ ರೀತಿ ಮಾಡಬೇಕೆಂಬುದು. ನೋಡಿ, 1 ಕಪ್ ಚಿರೋಟಿ ರವ, ಅರ್ಧ ಕಪ್ ಅಷ್ಟು ಮೈದಾ ಹಿಟ್ಟು, ಅದಕ್ಕೆ ಸ್ವಲ್ಪ ಶುಗರ್ ಸಕ್ಕರೆ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು. ಚೆನ್ನಾಗಿ ಇದನ್ನ ಕಲಿಸಿಟ್ಟುಕೊಳ್ಳೋಣ. ಚಪಾತಿ ಹಿಟ್ಟಿನ ಹದಕ್ಕೆ ಬರುವವರೆಗೂ ಕಲಿಸಿಕೊಳ್ಳಬೇಕು ಇದನ್ನ. ನೋಡಿ, ಅದಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಡ್ರ ಕಾದಿರುವಂತ ಆಯಿಲ್, ಕುಕಿಂಗ್ ಆಯಿಲ್ ಅಥವಾ ತುಪ್ಪ ಯಾವ್ದಾದ್ರೂ ಹಾಕಿಕೊಳ್ಳಬಹುದು. ಸ್ವಲ್ಪ ಬಿಸಿ ಆಗಿರಬೇಕು. ನೋಡಿ, ಈ ರೀತಿಯಾಗಿ ಬಿಸಿ ಬರಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತಾ ಕಲಸಿಕೊಳ್ಳಬೇಕು ಅದನ್ನು ಚೆನ್ನಾಗಿ. ನೋಡಿ, ಆಯಿಲ್ ಎಲ್ಲ ಮಿಕ್ಸ್ ಆದ ನಂತರ ಈ ರೀತಿಯಾಗಿ ಉಂಡೆ ಬರಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತಾ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಕೊಳ್ಳಬೇಕು. ಅದಕ್ಕೆ ಸ್ವಲ್ಪ ಆಯಿಲ್, ತುಪ್ಪವಾದ್ರೂ ಅಥವಾ ಆಯಿಲ್ ಯಾವ್ದಾದ್ರು ಹಾಕಿಕೊಳ್ಳಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ 1 ಅಥವಾ 2 ಗಂಟೆ ಕಾಲ 1 or 2 hours ಇಡಬೇಕು. ಇದನ್ನ ಕಲಸಿ ಚೆನ್ನಾಗಿ. ನೋಡಿ, ಈ ತರ ಚೆನ್ನಾಗಿ ಇದಕ್ಕೆ ನಾದಿಕೊಳ್ಳಬೇಕು. ಸಾಫ್ಟ್ ಆಗಿ ಬರಬೇಕು. ಚಿರೋಟಿ ರವೆ ಹಾಕಿರೋದ್ರಿಂದ 1 ಅಥವಾ 2 ಗಂಟೆ ಕಾಲ ಇಡಬೇಕು ಇದನ್ನ. ಚೆನ್ನಾಗಿ ಇಟ್ಟು ಇದಾಗುವ ಮೆತ್ತಗಾಗುವವರೆಗೆ ಇದನ್ನೆಲ್ಲ ಮಾಡಿಕೊಳ್ಳೋಣ. ನೋಡಿ, ಶೇಂಗಾ ಚೆನ್ನಾಗಿ ಹುರಿದುಕೊಳ್ಳಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ನಿಧಾನವಾಗಿ ಫ್ರೈ ಮಾಡಿಕೊಳ್ಳಬೇಕು ಇದನ್ನ. ನೋಡಿ, ಈ ರೀತಿಯಾಗಿ ತಣ್ಣಗಾಗಿದೆ. ಇದು ಒಂದು 10 ರಿಂದ 15 ನಿಮಿಷ ನಂತರ ತಣ್ಣಗಾಗಿದೆ. ಅದನ್ನು ನೋಡಿ, ಈ ಬೀಜವನ್ನು ಚೆನ್ನಾಗಿ ಸಿಪ್ಪೆ ತೆಗೆದುಕೊಳ್ಳಬೇಕು. ತಣ್ಣಗಾದ ನಂತರ ಚೇಂಜ್ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ಸಿಪ್ಪೆ ಎಲ್ಲ ತೆಗೆದ ಮೇಲೆ ಎಲ್ಲ ತೆಗೆದುಕೊಂಡು ಈ ರೀತಿ ಮಾಡಿಕೊಳ್ಳಬೇಕು. ಶೇಂಗಾ ಬೀಜ, ಒಣ ಕೊಬ್ಬರಿ, ಡ್ರೈ ಕೋಕೋನಟ್ ಮಿಕ್ಸಿ ಮಾಡಿಕೊಳ್ಳೋಣ ಪೌಡರ್. ಸ್ವಲ್ಪ ಸ್ವಲ್ಪ ನಿಮ್ಮ ಜಾರಿಗೆ ಎಷ್ಟು ಆಗುತ್ತೆ ಅಷ್ಟೊಂದು ಸ್ವಲ್ಪನೇ ಹಾಕಿಕೊಂಡು ಮಿಕ್ಸಿ ಮಾಡಿಕೊಳ್ಳಬೇಕು. ಇದೇ ರೀತಿ ಎಲ್ಲದನ್ನು ಹಾಕಿಕೊಳ್ಳುತ್ತೇನೆ. ನೋಡಿ, ಈ ರೀತಿಯ ಪೌಡರ್ ಆದ್ರೆ ಸಾಕು. ನಿಧಾನವಾಗಿ ತೋರಿಸುತ್ತಾ ಇದ್ದೇನೆ, ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಳ್ಳಿ, ಎಲ್ಲಿ ಸ್ಕಿಪ್ ಮಾಡಿದ್ರೆ. ಎಲ್ಲದನ್ನು ಹಾಕಿದ್ದೇನೆ. ಇವಾಗ ಶುಂಠಿ, ಡ್ರೈ ಜಿಂಜರ್, ಏಲಕ್ಕಿ, ಸೋಂಪು, ಒಣಶುಂಠಿ ಸ್ವಲ್ಪ ಅದನ್ನ ಕಲ್ಲಿಂದ ಹೊಡೆದುಕೊಳ್ಳಬೇಕು, ಪೌಡರ್ ಮಾಡಿಕೊಳ್ಳಬೇಕು. ಸ್ವಲ್ಪ ಮಿಕ್ಸಿಗೆ ಹಾಕುವುದಕ್ಕೆ ಈ ರೀತಿಯಾಗಿ ಕಲ್ಲಿಂದ ಹೊಡೆದುಕೊಂಡು ಮಿಕ್ಸಿ ಮಾಡಿಕೊಂಡರೆ ಸಾಕು. ಇದನ್ನು ಪೌಡರ್ ಮಾಡಿಕೊಳ್ಳಬೇಕು ಚೆನ್ನಾಗಿ. ನೋಡಿ, ಕೊಬ್ಬರಿ, ಡ್ರೈ ಕೋಕೋನಟ್ ಎಲ್ಲದು ಪುಡಿ ಮಾಡಿಕೊಂಡಿದ್ದೇನೆ. ಇದು ಪೌಡರ್ ಕೂಡ ಹಾಕಿಕೊಳ್ಳುತ್ತೇನೆ. ಡ್ರೈ ಜಿಂಜರ್, ಒಣಶುಂಠಿ, ಏಲಕ್ಕಿ, ಸೋಂಪು. ನೋಡಿ, ಅದು ಸೋಂಪು ಏಲಕ್ಕಿ ಹಾಕಿರೋದ್ರು ಅದು ಸಿಪ್ಪೆ ಎಲ್ಲ ಬರುತ್ತದೆ. ಬೇಕಾದ್ರೆ ಹಾಕಿಕೊಳ್ಳಿ, ಬೇಡ ಅಂದ್ರೆ ತೆಗೆದುಕೊಳ್ಳಬೇಕು. ಈ ರೀತಿ ಶುಗರ್ ಪೌಡರ್ ಮಾಡಿಕೊಳ್ಳಬೇಕು, ಸಕ್ಕರೆ. ಎಷ್ಟು ಸ್ವೀಟ್ ಬೇಕು ನೋಡಿ ಅಷ್ಟಕ್ಕೆ ಹಾಕಿಕೊಳ್ಳಿ.
ಎಲ್ಲ ಆಗಿದೆ. ಇವಾಗ ಶೇಂಗಾ ಗ್ರೌಂಡ್ ನಟ್ ಪೀನಟ್ಸ್ ಅನ್ನತ್ತಾರೆ ನೋಡಿ, ಶೇಂಗಾ ಬೀಜನ ಸಹ ಹುರಿದಿಟ್ಟುಕೊಂಡಿರುವುದು ಪೌಡರ್ ಮಾಡಿಕೊಳ್ಳುತ್ತೇನೆ. ನಾನು ಸ್ವಲ್ಪ ಪೇಸ್ಟ್ ರೀತಿಯಲ್ಲಿ ಮಾಡಿಕೊಳ್ಳುತ್ತೇನೆ. ಅದನ್ನ ನೀರು ಹಾಕದೆ ಮಾಡಿಕೊಳ್ಳಬೇಕು ನೋಡಿ. ಈ ರೀತಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ. ಸ್ವಲ್ಪ ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡಿದ್ದೀನಿ. ಕೊಬ್ಬರಿ ಡ್ರೈ ಕೋಕೋನಟ್ಗೆ ಹೊಂದಿಕೊಳ್ಳಬೇಕೆಂದು ನೀವು ಪೌಡರ್ ಸಹ ಮಾಡಿಕೊಳ್ಳಬಹುದು. ಅದು ಚಿಕ್ಕ ಪಾತ್ರೆ ಆಗಿ ಮಿಕ್ಸ್ ಮಾಡೋದಕ್ಕೆ ಸರಿ ಹೋಗುವುದಿಲ್ಲ ಎಂದು ದೊಡ್ಡದಲ್ಲಿ ಪಾತ್ರೆಯಲ್ಲಿ ಪ್ಲೇಟ್ ಅಲ್ಲಿ ಹಾಕಿಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು, ಎರಡು ಹೊಂದಿಕೊಳ್ಳುವವರೆಗೂ ನೋಡಿ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಆದ ನಂತರ ಇದರಲ್ಲಿ ಎರಡು ಭಾಗ ಮಾಡುತ್ತೇನೆ. ಒಂದು ಬೆಲ್ಲಕ್ಕೆ, ಒಂದು ಸಕ್ಕರೆಗೆ, ಒಂದು ಶುಗರ್, ಒಂದು ಜಾಗ್ರಿ. ನೀವು ಒಂದಾದ್ರೂ ಮಾಡಿಕೊಳ್ಳಬಹುದು, ನಾನು ಎರಡನ್ನು ಮಾಡುತ್ತಿದ್ದೇನೆ. ಶುಗರ್ ಪೌಡರ್, ಸಕ್ಕರೆಯ ಪುಡಿ ಹಾಕಿಕೊಳ್ಳ. ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ಹಾಕಿಕೊಳ್ಳಬಹುದು ನೋಡಿ. ನಾನು ಇನ್ನ ಸ್ವಲ್ಪ ಸಕ್ಕರೆ ಪುಡಿಯನ್ನು ಸಹ ಹಾಕಿಕೊಳ್ಳುತ್ತಿದ್ದೇನೆ. ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡಿಕೊಳ್ಳಬೇಕು, ಹೊಂದಿಕೊಳ್ಳುವವರೆಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ. ನೀವು ಬೇಕಂದ್ರೆ ಗಸಗಸೆ, ಪಪ್ಪಾಯ ಸೀಡ್ಸ್ ಅಥವಾ ಎಳ್ಳು ಯಾವುದಾದ್ರೂ ಸಹ ಹಾಕಿಕೊಳ್ಳಬಹುದು ಬೇಕಂದರೆ ನೋಡಿ. ಬೆಲ್ಲ ಸ್ವಲ್ಪ ತೆಗೆದುಕೊಂಡಿದ್ದೇನೆ, ಜಾಗ್ರಿ. 1 ಟೀ ಗ್ಲಾಸ್ ಅಷ್ಟು, 3/4 ಗ್ಲಾಸ್ ಅಷ್ಟು ನೀರು ಹಾಕಿಕೊಂಡು ವಾಟರ್ ಇದನ್ನು ಕರಗಿಸಿಕೊಳ್ಳೋಣ. ಪಾನಕ ಬರುವವರೆಗೇನು ಬೇಡ, ಬೆಲ್ಲ ಕರಗುವವರೆಗೂ. ಇದರಲ್ಲಿ ಕಲ್ಲು ಅಥವಾ ಇರುವುದರಿಂದ ಸ್ಟ್ರೈನ್ ಮಾಡಿಕೊಳ್ಳುವುದಕ್ಕೆ, ಸೋಸಿಕೊಳ್ಳುವುದಕ್ಕೆ ನೋಡಿ. ಇಷ್ಟು ಕಾದಿದೆ ಸಾಕು, ಗ್ಯಾಸ್ ಆಫ್ ಮಾಡಿ ಕೊಡ್ಬೇಕು. ಈ ರೀತಿಯಾಗಿ ಸುಮ್ಮನೆ ಕರಗಿದರೆ ಸಾಕು, ಪಾನಕ ಬರೋವರೆಗೆ ಬೇಡ. ಈ ರೀತಿಯಾಗಿ ಕರಗಿಕೊಂಡರೆ ಸಾಕು, ನೀರಲ್ಲಿ ಬೆಲ್ಲ ಕರಗುವುದಕ್ಕೆ ನೋಡಿ. ಈಗ ಸೋಸಿಕೊಳ್ಳುತ್ತೇನೆ ಬೆಲ್ಲವನ್ನು. ಚೆನ್ನಾಗಿ ಬೆಲ್ಲ ಚೆನ್ನಾಗಿದೆ ಅಂದರೆ ನೀವು ಪುಡಿ ಮಾಡಿ ಸಹ ಹಾಕಿಕೊಳ್ಳಬಹುದು. ನಾನು ಯಾವುದಕ್ಕೂ ಪುಡಿ ಹಾಕುವುದಿಲ್ಲ, ಈ ರೀತಿನೇ ಹಾಕಿಕೊಳ್ಳುವುದು. ಇವಾಗ ಪಾನಕ ಹಾಕಿದ ನಂತರ ಗ್ಯಾಸ್ ಹಚ್ಚಿಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಲೋ ಫ್ಲೇಮಲ್ಲಿ ಇಟ್ಟು ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಮಾಡುವುದರಿಂದ 15ರಿಂದ 1 ತಿಂಗಳು ಸಹ ಆರಾಮಾಗಿ ಇಟ್ಟುಕೊಳ್ಳಬಹುದು. ಸ್ವಲ್ಪ ತುಪ್ಪ, 1 ಸ್ಪೂನ್ ತುಪ್ಪ ಹಾಕಿಕೊಳ್ಳಬೇಕು, ಫ್ಲೇವರ್ ಚೆನ್ನಾಗಿ ಬರುತ್ತದೆ. ಮಿಕ್ಸ್ ಮಾಡಿಕೊಂಡರೆ ಸಾಕು. ಇದು ತಣ್ಣಗಾಗಲು ಬಿಡೋಣ ನೋಡಿ. ಎರಡು ರೆಡಿ ಆಗಿದೆ. ಶುಗರ್ ಪೌಡರ್ದು, ಸಕ್ಕರೆ ಪುಡಿ ಮತ್ತೆ ಬೆಲ್ಲ, ಜಾಗ್ರಿದು ನೋಡಿ. ಜಾಗ್ರಿ ಬೆಲ್ಲ ಸಹ ರೆಡಿ ಆಗಿದೆ. ಎರಡು ಯಾವುದು ಬೇಕಾದರೂ ಮಾಡಿಕೊಳ್ಳಬಹುದು. ನಾನು ಎರಡನ್ನು ತೋರಿಸಿದ್ದೇನೆ ನೋಡಿ. ಹಿಟ್ಟು ಅವೆರಡು ರೆಡಿ ಮಾಡಿಕೊಳ್ಳೋದ್ರಲ್ಲಿ ಹಿಟ್ಟು ಚೆನ್ನಾಗಿ ನೆನೆದಿದೆ, ಮೆತ್ತಗಾಗಿದೆ ನೋಡಿ. ಸಾಫ್ಟ್ ಆಗಿ ಗರಿ ಗರಿಯಾಗಿ ಬರುತ್ತದೆ. ತಿಂಗಳುಗಟ್ಟಲೆ ಇಟ್ಟರೂ ಸಹ ಕರ್ಜಿಕಾಯಿ ಮೆತ್ತಗಾಗುವುದಿಲ್ಲ. ಟ್ರಾವೆಲ್ ಮಾಡುವವರಿಗೆ ಚೆನ್ನಾಗಿರುತ್ತದೆ ಇದು. ಇಷ್ಟು ಚಿಕ್ಕದಾಗಿ, ಚಿಕ್ಕದಾಗಿ ನಮಗೆ ಯಾವ ಸೈಜ್ ಬೇಕೋ ಅದು ನೋಡಿ. ಸೈಜಲ್ಲಿ ಚಿಕ್ಕದಾದ ಉಳ್ಳೆಗಳನ್ನು ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿಕೊಳ್ಳಬೇಕು ನೋಡಿ. ಎಲ್ಲ ಮಾಡಿಕೊಂಡಿದ್ದೇನೆ ನಾನು ಎಷ್ಟು ಬೇಕಂತ. ಮೈದಾ ಹಿಟ್ಟು ಅದು ಮಾಡಿಕೊಳ್ಳೋದಕ್ಕೆ ಈ ರೀತಿಯಾಗಿ ಚಪಾತಿ ಮಣೆಯ ಮೇಲೆ ಈ ರೀತಿಯ ನಿಧಾನಾಗಿ ಉದ್ದಿಕೊಳ್ಳಬೇಕು. ಗಟ್ಟಿಸಿಕೊಂಡರೆ ಸಾಕು. ನಿಮಗೆ ಯಾವ ಸೈಜ್ ಬೇಕಾದ್ರೂ ಆ ಸೈಜ್ ನೋಡಿ. ನಾನು ಮೀಡಿಯಂ ಸೈಜ್ ಅಲ್ಲಿ ಚಿಕ್ಕದಾಗಿ ಮಾಡ್ತಿದ್ದೇನೆ. ನಿಧಾನವಾಗಿ ಹಿಟ್ಟಿಂದ ಮಾಡಿಕೊಂಡರೆ ಸಾಕು. ಈ ರೀತಿಯಾಗಿ
ಇಷ್ಟು ದಪ್ಪ ಆದ್ರೆ ಸಾಕು. ಈ ರೀತಿ ತೆಳುವಾಗಿ ನೋಡಿ, ಈ ಸೈಜ್ ಅಲ್ಲಿ ಆದ್ರೆ ಸಾಕು. ಅಷ್ಟು ಯಾವ ದಪ್ಪ ಸಹ ಬೇಕಾಗುದು ಅಷ್ಟೊಂದು ನೋಡಿ, ಇಷ್ಟೇ ಮೀಡಿಯಂ ದಪ್ಪದಲ್ಲಿದ್ದರೆ ಸಾಕು. ಇದೇ ರೀತಿ ಎಲ್ಲದನ್ನು ಮಾಡಿಕೊಳ್ಳುತ್ತೇನೆ ನೋಡಿ, ಎಲ್ಲ ಮಾಡಿಕೊಂಡಿದ್ದೇನೆ, ತೋರಿಸುತ್ತೇನೆ ನೋಡಿ. ಇಷ್ಟು ಒಂದರ ಮೇಲೆ ಒಂದು ಹಾಕಿದರೂ ಸಹ ಅದು ಅಂಟಿಕೊಳ್ಳುವುದಿಲ್ಲ, ಒಂದಾಗೊಂದು ಬಿಡಿ ಬಿಡಿಯಾಗೆ ಬರುತ್ತದೆ. ಈ ರೀತಿಯಾಗಿ ಇಟ್ಟು ಕಲಿಸಿಕೊಳ್ಳುವುದರಿಂದ ನೋಡಿ 1 ಗಂಟೆ ಕಾಲ ಸಹ ಇದೇ ರೀತಿಯಾಗಿ ಇಟ್ಟರೂ ಸಹ ಅಂಟಿಕೊಳ್ಳುವುದಿಲ್ಲ. ನಿಧಾನವಾಗಿ ಎಲ್ಲವೂ ಮೇಲೆ ಬರುತ್ತೆ ಬಿಡಿ ಬಿಡಿಯಾಗಿ. ಇವಾಗ ಯಾವ ರೀತಿ ಫಿಲ್ ಮಾಡಿಕೊಳ್ಳಬೇಕು, ತಂದುಕೊಳ್ಳಬೇಕೆಂಬುದು ತೋರಿಸುತ್ತೇನೆ. ಅದಕ್ಕೂ ಮುಂಚೆ ಎಣ್ಣೆ ಕಾಯೋದಕ್ಕಿಡೋಣ ನೋಡಿ. ಎಣ್ಣೆ ಕಾಯೋದಕ್ಕಿಟ್ಟ ನಂತರ ಅದು ಕಾಯೋದ್ರೊಳಗಾಗಿ ಇವನ್ನೆಲ್ಲ ಯಾವ ರೀತಿ ತುಂಬಿಕೊಳ್ಳಬೇಕೆಂಬುದು ತೋರಿಸುತ್ತೇನೆ ನೋಡಿ. ಸಕ್ಕರೆ ಪುಡಿ, ಶುಗರ್ ಪೌಡರ್ ಇಂದ ಮಾಡಿರುವಂತದ್ದು ಕರ್ಜಿಕಾಯಿಗೆ. ನೀವು ಕೈಯಿಂದ ಆದ್ರೆ ಕೈಯಿಂದ ಮಾಡಿ, ಇಲ್ಲ ಅಂದ್ರೆ ಸ್ಪೂನ್ ಚಿಕ್ಕದಾದ್ರೂ ಇಟ್ಟುಕೊಳ್ಳಬಹುದು ನೋಡಿ. ಕೈಯಿಂದ ಹಾಕುತ್ತಿದ್ದೇನೆ ನಾನು, ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಬಹುದು ನೋಡಿ. ಈ ರೀತಿಯಾಗಿ ಯಾವುದೇ ಪ್ರೆಸ್ಸಿಂಗ್ ಮಿಷನ್ಸ್ ಫೋಲ್ಡರ್ ಇಲ್ಲದೆ ಮನೆಯಲ್ಲೇ ಮಾಡಿಕೊಳ್ಳಬಹುದು ನಿಧಾನವಾಗಿ. ಕೈಯಲ್ಲಿ ಹಿಡಿದುಕೊಂಡು ಸಹ ಈ ರೀತಿಯಾಗಿ ಮಾಡಿಕೊಳ್ಳಬಹುದು. ನೋಡಿ, ಎಲ್ಲ ಆದ ನಂತರ ಮತ್ತೆ ಲಾಸ್ಟ್ಗೆ ಮತ್ತೆ ಫಸ್ಟ್ ಇಂದ ಈ ರೀತಿ ಪ್ರೆಸ್ ಮಾಡಿಕೊಂಡು ಬರಬೇಕು. ಎಣ್ಣೆಯಲ್ಲಿ ಹಾಕಿದಾಗ ಬಿಟ್ಟುಕೊಳ್ಳದೆ ಇರುವ ರೀತಿಯಲ್ಲಿ ಪ್ರೆಸ್ ಮಾಡಿಕೊಳ್ಳಬೇಕು. ಯಾವುದೇ ನೀರು ಹಚ್ಚೋದು ಅದು ಏನು ಮೈದಾಯಿಂದ ನೀರು ಕಲಿಸಿ ಹಚ್ಚಿಕೊಳ್ಳುವುದು ಏನು ಬೇಕಾಗುವುದಿಲ್ಲ. ಡೈರೆಕ್ಟ್ ಆಗಿ ಈ ರೀತಿಯಾಗಿ ಫಿಲ್ ಮಾಡಿಕೊಳ್ಳಬಹುದು. ಕೈಯಲ್ಲಿ ಹಿಡಿದುಕೊಂಡು ಮಾಡಕ್ಕೆ ಬರದೇ ಇರುವವರು ಸಹ ಈ ರೀತಿಯಲ್ಲಿ ಮಣಿಯ ಮೇಲೆ, ಪೀಠದ ಮೇಲೆ ಇಟ್ಟುಕೊಂಡು ಈ ರೀತಿಯಲ್ಲಿ ಮಾಡಿಕೊಳ್ಳಬಹುದು. ಈ ರೀತಿ ನಿಧಾನವಾಗಿ ಎಲ್ಲ ಆದ ನಂತರ ಈ ರೀತಿಯಲ್ಲಿ ಪ್ರೆಸ್ ಮಾಡಿಕೊಂಡರೂ ಸಹ ಸಾಕು ಬರುತ್ತದೆ. ಈ ರೀತಿ ಮಾಡಿಕೊಂಡರೆ ಸಾಕು. ಆ ರೀತಿ ಸೈಡ್ ಅಲ್ಲಿ ಪ್ರೆಸ್ ಮಾಡಿಕೊಳ್ಳೋದು ಇಷ್ಟ ಇಲ್ಲ ಎಂಬುವವರು ಸಹ ನೋಡಿ ಈ ರೀತಿಯ ಇನ್ನೊಂದು ರೀತಿಯಲ್ಲಿ ಸಹ ತೋರಿಸುತ್ತೇನೆ ನಾನು ನೋಡಿ. ಈ ರೀತಿ ಕೈಯಲ್ಲಿ ಹಿಡಿದುಕೊಂಡು ಈ ರೀತಿ ಫೋಲ್ಡ್ ಮಾಡುತ್ತಾ ಮಾಡಿಕೊಂಡರೂ ಸಹ ಎಣ್ಣೆಯಲ್ಲಿ ಹಾಕಿದಾಗ, ಆಯಿಲ್ ಹಾಕಿದಾಗ ಓಪನ್ ಆಗುವುದಿಲ್ಲ ನೋಡಿ. ಈ ರೀತಿಯಾಗಿ ಸಹ ಫೋಲ್ಡ್ ಮಾಡಿಕೊಳ್ಳಬಹುದು ನಿಧಾನವಾಗಿ. ಈ ರೀತಿಯಾಗಿ ಬೇಕೆಂದು ಒಂದವರು ಸಹ ಈಗ ಕೂಡ ಮಾಡಿಕೊಳ್ಳಬಹುದು. ಇನ್ನು ಎರಡು ತೋರಿಸುತ್ತಿದ್ದೇನೆ. ಬೆಲ್ಲದಿಂದ ಜಾಗರಿಯಿಂದ ಮಾಡಿರುವುದು ನೋಡಿ, ಜಾಗರಿಯಿಂದ ಮಾಡಿರುವುದು. ಇದು 2 ರಿಂದ 3 ಗಂಟೆ ಕಾಲ ಹಾಗೆ ಬಿಟ್ಟರೆ ತಣ್ಣಗಾದ ನಂತರ ಇದು ಪೌಡರ್ ರೀತಿಯಲ್ಲಿ ಸಹ ಬರುತ್ತದೆ ನೋಡಿ. ಇವಾಗ ಹೀಗೆ ಸಹ ಮಾಡಿಕೊಳ್ಳಬಹುದು, ತೋರಿಸುತ್ತಿದ್ದೇನೆ ನೋಡಿ. ಈ ರೀತಿಯಾಗಿ ಉಂಡೆಗಳು ಸಹ ಉಂಡೆ ರೀತಿಯಾಗಿ ಮಾಡಿಕೊಳ್ಳಬಹುದು. ಬೆಲ್ಲ ಜಾಗರಿ ಸಹ ಇದೇ ರೀತಿಯಾಗಿ ಎಲ್ಲದನ್ನು ಮಾಡಿಕೊಳ್ಳುತ್ತೇನೆ. ಈ ರೀತಿ ಮಾಡಿಕೊಂಡರೆ ಸಾಕು ಎಲ್ಲ ಎಲ್ಲ ಫಿಲ್ ಮಾಡಿಕೊಳ್ಳುವುದರೊಳಗಾಗಿ ಎಣ್ಣೆ ಕಾದಿರುತ್ತದೆ, ಆಯಿಲು.
ಕೋಲ್ಡ್ ಪ್ರೆಸ್ ಆಯಿಲ್ ಅಥವಾ ನಾರ್ಮಲ್ ಆಯಿಲ್, ಯಾವ್ದಾದ್ರು ರಿಫೈನ್ಡ್ ಆಯಿಲ್ ಯಾವ್ದು ಬೇಕಾದ್ರೂ ತೆಗೆದುಕೊಳ್ಳಬಹುದು. ನೋಡಿ, ಈ ರೀತಿಯ ಫೋಲ್ಡ್ ಆದಾಗ ಕೂಡ ನಿಧಾನವಾಗಿ ಈ ರೀತಿ ಎತ್ತಿಕೊಂಡು ಸಹ ಫೋಲ್ಡ್ ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ನಿಧಾನವಾಗಿ ಮಾಡಿಕೊಳ್ಳಬಹುದು. ಎಣ್ಣೆಯಲ್ಲಿ ಹಾಕಿದಾಗ ಬಿಟ್ಟುಕೊಳ್ಳುವುದಿಲ್ಲ. ಚಿರೋಟಿ ರವಾ ಮೈದಾ ಹಿಟ್ಟು 1-2 ಗಂಟೆ ಕಾಲ ಮಾಡಿಟ್ಟರೆ ಚೆನ್ನಾಗಿ ಬರುತ್ತದೆ. ಮೈದಾ ಹಿಟ್ಟಿಂದ ಆದ್ರೆ ಈ ರೀತಿ ಬರುವುದಿಲ್ಲ ಚೆನ್ನಾಗಿ. ಎಲ್ಲ ಮಾಡಿಕೊಂಡಿದ್ದೇನೆ ನೋಡಿ, ಈ ರೀತಿಯಾಗಿ ಸಕ್ಕರೆ ಮತ್ತು ಬೆಲ್ಲ ಜಾಗರಿಯಿಂದ ಮಾಡಿರುವುದು. ಸ್ವಲ್ಪ ಹಿಟ್ಟನ್ನು ಹಾಕಿಕೊಳ್ಳೋಣ, ಹಸಿ ಹಿಟ್ಟು ಕಲಸಿರುವುದು. ಅದು ಎಣ್ಣೆಯಲ್ಲಿ ಹಾಕಿದಾಗ ಮೇಲೆ ಬಂದರೆ ಎಣ್ಣೆ ಕಾದಿದೆ ಎಂದುಕೊಂಡು ಒಂದೊಂದಾಗಿ ನಿಧಾನವಾಗಿ ಹಾಕಿಕೊಳ್ಳಬೇಕು ಎಣ್ಣೆಯಲ್ಲಿ. ಮೀಡಿಯಂ ಅಥವಾ ಹೈ ಫ್ಲೇಮ್ ನೋಡಿ ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಎರಡು ಕಡೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಈ ಕಲರ್ ಬಂದರೆ ಸಾಕು. ರುಚಿಕರವಾದ ಸಿಹಿ ತೆಂಗಿನಕಾಯಿ ಕರ್ಜಿಕಾಯಿ ರೆಡಿ ನೋಡಿ. ಗರಿ ಗರಿಯಾದ ರುಚಿಕರವಾದಂತ ತಿಂಗಳಗಟ್ಟಲೆ ಇಟ್ಟರೂ ಸಹ ಇದು ಕೆಡುವುದಿಲ್ಲ, ಮೆತ್ತಗಾಗುವುದಿಲ್ಲ, ರುಚಿಯಾಗಿರುತ್ತದೆ. ನೋಡಿ, ಸಕ್ಕರೆ ಯಾವ ರೀತಿ ತೋರಿಸುತ್ತಿದ್ದೇನೆ ನೋಡಿ, ಯಾವ ರೀತಿ ಪುಡಿ ಆಗುತ್ತದೆ ಕೈಯಲ್ಲಿ ಹಿಡಿದುಕೊಂಡರೂ ಸಹ. ನೋಡಿ, ಈಗ ಬೆಲ್ಲದು ಜಾಗರಿ ಸಹ ತೋರಿಸುತ್ತಿದ್ದೇನೆ ನೋಡಿ. ಗರಿ ಗರಿಯಾಗಿ ಸಾಫ್ಟ್ ಆಗಿ ಇರುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ವ್ಯೂವರ್ಸ್.